ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ನಿಮಗೆ ಪರಿಚಯ ಮಾಡ್ತಿರೋದು ತುಂಬ ವಿಶೇಷವಾದ ದೇವರು. ಅದುವೇ ಹೊಸನಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್, ಕಲ್ಲಗುಡ್ಡೆ ಅಲ್ಲಿರುವ ಒಂದು ಶೀಲವಂತ ಚೌಡಿ ಎಂಬ ಹೆಸರಿನ ದೇವಸ್ಥಾನನ. ನೀವು ದೇವಸ್ಥಾನ ಅಂದ ತಕ್ಷಣ ದೊಡ್ಡ ಗೋಪುರ ಕಟ್ಟಡ ಇದೆ ಅಂದ್ಕೋಬೇಡಿ. ನಮ್ಮ ಪೂರ್ವಜರು ನಡೆಸ್ಕೊಂಡ್ಬಂದಿರುವ ನಮ್ಮ ಕಾಡೊಳಗೆ ಇರುವಂಥ ಈ ಚೌಡಮ್ಮ, ಇದನ್ನು ಗಂಡು ಮಕ್ಕಳು ಮದುವೆ ಆಗದೇ ಇರುವವರು ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಯಾರು ಮದುವೆ ಆಗಿರಲ್ಲೋ ಆ ಮನೆತನದ ಆ ಸಂಬಂಧಪಟ್ಟ ಒಬ್ಬ ಹುಡುಗನನ್ನು ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ. ಇಲ್ಲಿ ಎಲ್ಲ ಆ ಮನೆತನಕ್ಕೆ ಸಂಬಂಧಪಟ್ಟ ಎಲ್ಲ ಮನೆಯವರು ಆ ದಿನ ಬರ್ತಾರೆ. ಇದು ದೀಪಾವಳಿ ಟೈಮ್, ಈ ದೇವರಿಗೆ ಒಂದು ಟೈಮ್ ಪೂಜೆ ಮಾಡ್ತಾರೆ. ಇಲ್ಲಿ ಇದಕ್ಕೆ ಪ್ರಸಾದ ಮಾಡ್ತಾರೆ. ಈ ಪ್ರಸಾದ ಹೇಗೆ ಅಂದರೆ, ಅಲ್ಲಿ ತಂದಿರೋ ತೆಂಗಿನಕಾಯಿಗಳನ್ನೇ ಉಪಯೋಗಿಸ್ಕೊಂಡು ಮತ್ತು ಆ ದೇವರಿಗೆ ತಂದಿರೋ ಮಡ್ಲಕ್ಕಿಯನ್ನು ಉಪಯೋಗಿಸ್ಕೊಂಡು ಯಾವುದೇ ರುಚಿಯನ್ನು ನೋಡಬಾರ್ದು. ಹಾಗೆಯೇ ಯಾವುದೇ ಮುಚ್ಚಟ್ಟು ಅಂತಾರಲ್ಲ, ಆ ಥರ ಏನೂ ಮಾಡ್ದೇ ನೀಟಾಗಿ ಅಡುಗೆ ಮಾಡಬೇಕು. ರುಚಿ ನೋಡೋಂಗಿಲ್ಲ, ಏನೂ ಇಲ್ಲ. ಹಾಗೆ ಕಣ್ಣಂದಾಜಿನಲ್ಲಿ ಪ್ರಸಾದನ ರೆಡಿ ಮಾಡಬೇಕು. ರೆಡಿ ಮಾಡಿ ಈ ದೇವರಿಗೆ ನೈವೇದ್ಯ ಕೊಟ್ಟು ನಂತರ ಎಲ್ಲ ಊರಿನ ಹಿರಿಯರು ಆ ನೈವೇದ್ಯ ಸೇವಿಸ್ಕೊಂಡು ಮನೆಗೆ ಹೋಗ್ತಾರೆ. ಇದೇ ಪದ್ಧತಿ.